ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ದುಂ ದುರ್ಗಾಯೇ ನಮಃ. ನಮಸ್ಕಾರ ವೀಕ್ಷಕರೇ. ಮೀನರಾಶಿಯವರಿಗೆ ಆಗಸ್ಟ್ 9ರಿಂದ 15ರವರೆಗೆ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ವ್ಯಾಪಾರದಲ್ಲಿ ಚೇತರಿಕೆ ಕಂಡು ಬಂದರೂ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ವೇಗ ಸಿಗದೆ ಕೆಲವು ಅಡೆತಡೆಗಳು ಎದುರಾಗಬಹುದು. ಈ ವಾರ ನೀವು ಇತರರನ್ನು ನಂಬುವುದಕ್ಕಿಂತ ನಿಮ್ಮ ಸ್ವಂತ ಪ್ರಯತ್ನ ಹಾಗೂ ಪರಿಶ್ರಮದ ಮೇಲೆ ಹೆಚ್ಚು ಭರವಸೆಯನ್ನು ಇಡುವುದು ಒಳ್ಳೆಯದು. ಕೊಲೀಗ್ಸಿಂದ ನಿರೀಕ್ಷಿತ ಬೆಂಬಲ ಸಿಗದೆ ಇರಬಹುದು. ವ್ಯಾಪಾರ ಮಾಡುವವರಿಗೆ ಹಂತ ಹಂತವಾಗಿ ಪ್ರಗತಿ ಕಂಡುಬಂದರೂ ದೊಡ್ಡ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಮುಖ್ಯ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತಾಳ್ಮೆಯಿಂದ ಮುಂದುವರಿಯಿರಿ. ಆಗಸ್ಟ್ 12ನೇ ತಾರೀಕಿಗೆ ಅಮಾವಾಸ್ಯೆಯ ದಿನ ಬುಧವಾರದಂದು ರಾತ್ರಿ ಸೂರ್ಯಗ್ರಹಣವು ನಡೆಯಲಿದೆ. 9:04 ಮಧ್ಯರಾತ್ರಿ 1:28 ಗ್ರಹಣವು ಸಂಭವಿಸಲಿದೆ. ಆದರೆ ಭಾರತದಲ್ಲಿ ಗ್ರಹಣವು ಗೋಚರಿಸುವುದಿಲ್ಲ. ಗ್ರಹಣದ ದೋಷದ ಕಟ್ಟುಪಾಡುಗಳು ಅನ್ವಯಿಸುವುದಿಲ್ಲ. ಆದರೆ ರಾಶಿ ನಕ್ಷತ್ರಗಳ ಮೇಲೆ ಗ್ರಹಣದ ಪ್ರಭಾವವು ಇದ್ದೇ ಇರುತ್ತೆ. ಪರಿಹಾರ ಬಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ಆತ್ಮಬಲ ಹೆಚ್ಚುತ್ತೆ ಮತ್ತು ವೃತ್ತಿಯ ಅಡೆತಡೆಗಳು ನಿವಾರಣೆಯಾಗುತ್ತೆ. ಗ್ರಹಣ ಮುಗಿದ ನಂತರ ಗುರುವಾರದ ಬೆಳಗ್ಗೆ ಅಥವಾ ಸಾಯಂಕಾಲ ಬಡ ಮಕ್ಕಳಿಗೆ ನೋಟ್ಬುಕ್ಕು, ಪೆನ್ನು, ಓದುವ ವಸ್ತುಗಳು ಏನೇ ಇದ್ರೂ ಕೈಲಾದಷ್ಟು ನೀವು ಸಹಾಯ ಮಾಡಬೇಕು. ಮತ್ತು ದೀಪದ ಎಣ್ಣೆಯನ್ನು ದೇವಸ್ಥಾನಕ್ಕೆ ದಾನ ಮಾಡಿ. ಅದರಿಂದ ವೃತ್ತಿ ಪ್ರಗತಿಗೆ ಸಹಕಾರವಾಗುತ್ತೆ. ಮೀನರಾಶಿಯವರಿಗೆ ಮಧ್ಯಮ ಫಲ. ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸೂರ್ಯಗ್ರಹಣ ನಡೀತಾ ಇರೋದ್ರಿಂದ ನಿಮಗೆ ಮಧ್ಯಮ ಫಲ. ಗ್ರಹಣದ ಸಮಯದಲ್ಲಿ ಮತ್ತು ಗ್ರಹಣದ ನಂತರದ ಕೆಲವು ದಿನಗಳವರೆಗೂ ಉದ್ಯೋಗ ಬದಲಾವಣೆ ಬಗ್ಗೆ ಆತುರದ ನಿರ್ಧಾರ ಬೇಡ. ಹೊಸ ಉದ್ಯಮದ ಪ್ರಾರಂಭದ ಬಗ್ಗೆ ಯಾವುದೇ ಆತುರದ ಅಥವಾ ಭಾವುಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಗ್ರಹಣದ ಪ್ರಭಾವದಿಂದ ಕೆಲಸದ ಹೊರೆ ಹೆಚ್ಚಾಗಿ ನೀವು ದೈಹಿಕ ಹಾಗೂ ಮಾನಸಿಕವಾಗಿ ಸುಸ್ತಾಗಬಹುದು. ಶಿಸ್ತುಬದ್ಧ ದಿನಚರಿ ರೂಢಿಸಿಕೊಳ್ಳಿ. ವೃತ್ತಿ ಜೀವನದಲ್ಲಿ ಕಂಡುಬರುವ ಪ್ರಮುಖ ಬದಲಾವಣೆಗಳು ಈ ಸೂರ್ಯಗ್ರಹಣದ ನಂತರ ಮೀನರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಶಕ್ತಿಶಾಲಿ ಮತ್ತು ಸಕಾರಾತ್ಮಕ ಅವಕಾಶಗಳು ಎದುರಾಗಲಿವೆ. ಕೆಲಸದ ಸ್ಥಳದಲ್ಲಿ ಸಡನ್ ಬದಲಾವಣೆಗಳು, ವರ್ಗಾವಣೆ ಅಥವಾ ಜವಾಬ್ದಾರಿಗಳಲ್ಲಿ ಮಾರ್ಪಾಡುಗಳಾಗುವ ಸಾಧ್ಯತೆ ಇದೆ. ಯಾರೆಲ್ಲ ಅಡ್ವೈಸರಿ, ಕಲಾತ್ಮಕ ರಂಗದಲ್ಲಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆಲೋಚನೆಗಳಿಗೆ ಉತ್ತಮ ಗೌರವ ಹಾಗೂ ಯಶಸ್ಸು ಸಿಗಲಿದೆ. ಕೆಲಸದ ಸ್ಥಳದಲ್ಲಿ ರಾಜಕೀಯ ನಡೆಯುವ ಸಾಧ್ಯತೆ ಇದೆ. ಸಹ ಉದ್ಯೋಗಿಗಳಿಂದ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗಬಹುದು. ನಿಮ್ಮ ಕೆಲಸವನ್ನು ನೀವೇ ಖುದ್ದಾಗಿ ಪೂರ್ಣಗೊಳಿಸುವುದು ಉತ್ತಮ. ಬೇರೆಯವರನ್ನು ನಂಬಿ ಅವರು ನಿಮ್ಮ ಕೆಲಸವನ್ನು ಮಾಡ್ತಾರೆ ಎಂದು ನೀವು ಅಂದ್ಕೋಬೇಡಿ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ವ್ಯಾಪಾರದಿಂದ ಧನಲಾಭ ಉಂಟಾದರೂ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲು ಸರಿಯಾಗಿ ಯೋಚಿಸಿ ಆನಂತರ ನೀವು ನಿರ್ಧಾರಗಳನ್ನು ತಗೋಬೇಕು. ಖರ್ಚನ್ನು ನೋಡಿ ಮಾಡಿ ಹಾಗೂ ಉಳಿತಾಯದ ಕಡೆ ಗಮನ ಹರಿಸಿ. ಕುಟುಂಬದಲ್ಲಿ ಹೇಳಬೇಕಾದ್ರೆ ನಿಮ್ಮ ರಾಶಿಯಿಂದ ಚತುರ್ಥ ಭಾವದಲ್ಲಿ ಕುಜ ಇರೋದ್ರಿಂದ ತಾಯಿಯ ಆರೋಗ್ಯದ ವಿಚಾರದಲ್ಲಿ ನೀವು ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತೆ. ಅವ್ರಿಗೇನಾದರೂ BP ಇದ್ದರೆ ಟೈಮ್ಗೆ ಸರಿಯಾಗಿ ಹೆಲ್ತ್ ಚೆಕಪ್ ಮಾಡಿಸಿ. ಮತ್ತು ಅವರು ರುಟೀನಲ್ಲಿ ವಾಕಿಂಗ್ ಮಾಡ್ತಾ ಇದ್ದಾರಾ, ಅವರ ಸ್ಟ್ರೆಸ್ ಲೆವೆಲನ್ನು ನೀವು ಗಮನಿಸಬೇಕಾಗುತ್ತೆ. ಜಾಸ್ತಿ ಸ್ಟ್ರೆಸ್ ಮಾಡ್ಸೋಕ್ಕೆ ಹೋಗಬೇಡಿ. ಆದಷ್ಟು ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ನೀವು ಕಾಪಾಡಿಕೊಳ್ಬೇಕಾಗುತ್ತೆ. ಮನೆಯಲ್ಲಿ ಏನೇ ಇದ್ರೂ ಕೋಪ ಏನು ಮಾಡ್ಕೊಳ್ಳೋಕೆ ಹೋಗಬೇಡಿ. ತಾಳ್ಮೆಯಿಂದ ಮತ್ತು ಸಹನೆಯಿಂದ ಇದ್ಬಿಡಿ. ಏನೇ ವಿಚಾರ ಇದ್ರೇನೋ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ. ಕುಟುಂಬದಲ್ಲಿ ಮೂರನೇ ವ್ಯಕ್ತಿಯ ಅನಗತ್ಯ ಸಲಹೆಗಳಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗಬಹುದು.
ನಿಮ್ಮ ಪರ್ಸನಲ್ ವಿಷಯಗಳು ಹಾಗೂ ನಿರ್ಧಾರಗಳನ್ನು ಹೊರಗಿನವರ ಮುಂದೆ ಹಂಚಿಕೊಳ್ಳಬೇಡಿ. ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಅನ್ನಿಸ್ಬೋದು, ಮತ್ತು ಮನೆಯಲ್ಲಿ ಏನಾದರೂ ಸ್ಟ್ರೆಸ್ಸು ಟೆನ್ಷನ್ಸ್ ಇದ್ರೇನೋ ಅದರಿಂದನೂ ಆಯಾಸ ಅನ್ನಿಸ್ಬೋದು, ತಲೆನೋವು ಬರ್ಬೋದು. ನೀವು ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಬೇಕು. ರೆಸ್ಟ್ ತಗೊಳ್ಳಿ ನೀವು. ಮತ್ತು ಗುರುವಾರದಂದು ಗುರು ದರ್ಶನವನ್ನು ಮಾಡಿಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.